ಅದು ಆಗದೇ ಇಲ್ಲ ಅಂತ ಹೇಳಿದ್ರು. ಅದು ಥರ್ಡ್ ಪರ್ಸನ್ ಇಂದ ನಮಗ್ ಪ್ರಾಬ್ಲಮ್ ಆಗಿದ್ದು, ಬಟ್ ಅದ್ ನಂಗೆ ಕ್ಲಿಯರ್ ಆಯ್ತು. ಇಲ್ಲಿ ಬಂದು 3ನೇ ಸ್ನಾನಕ್ಕೆ ನಮ್ದು ಅದು ಕ್ಲಿಯರ್ ಆಯ್ತು. ಶಿವನ್ ದೇವಸ್ಥಾನ ಬಂದಾಗಿಂದ ನಮ್ಗೆ ಎಲ್ಲ ಒಳ್ಳೇದಾಗಿದೆ. ಒಂದ್ಸತಿ ಬಂದ್ರೆ ಮತ್ತೆ ಅವ್ರು ಬರ್ಬೇಕನ್ಸುತ್ತೆ ಸರ್. ಒಂದ್ಸತಿ ಬಂದ್ರೆ ಮತ್ತೆ ಅವ್ರು ಬರ್ತಾರೆ. ಇಲ್ಲಿ ತಮಿಳ್ನಾಡಿಂದನೂ ಬಂದಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ನಮ್ಮ ಕಾಶಿ ದರ್ಶನವೇ ಆಗತ್ತೆ ಅನ್ನೋದೊಂದು ಗಾಢವಾದ ನಂಬಿಕೆ ನಮಗೆ. ಮಿರಾಕಲ್ ಅಂತ ಹೇಳೋದಲ್ಲ, ಬಟ್ ಖಂಡಿತ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಕಾಣಿಸ್ತಾ ಇದೆ. ಆ ಪಾಸಿಟಿವ್ ಆಗಿದ್ರೇನೆ ನಾವು ಮಿರಾಕಲ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಏನೋ ಒಂದು ಆಗತ್ತೆ, ನಮ್ಮಲ್ಲಿ ಒಂದು ಧೈರ್ಯ ಬಂದಿದೆ. ಏನು ಇಲ್ಲಿ ಅರ್ಧನಾರೀಶ್ವರ ಅಭಿಷೇಕ ಮಾಡಿ ಕಂಕಣ ಕಟ್ಟಲಾಗತ್ತೆ. ಆ ಕಂಕಣ ಕಟ್ಟಿಸ್ಕೊಂಡ ಮೇಲೆ ಅವ್ರಿಗೆ ಖಂಡಿತವಾಗ್ಲೂ ಮದುವೆ ಆಗುವಂತದ್ದಾಗತ್ತೆ. ಯಾರಿಗೆ ಮಕ್ಕಳಿಲ್ಲ ಅಂತವ್ರಿಗೆ ಇಲ್ಲಿ ದೇವರಿಗೆ ಅನ್ನಾಭಿಷೇಕ ಆಗತ್ತೆ. ಆ ಅನ್ನಾಭಿಷೇಕ ಪ್ರಸಾದವನ್ನ ಕೊಡ್ತೀವಿ. ಅನ್ನಂ ಪಿಂಡಂ ಬ್ರಹ್ಮಾಂಡಂ ಅಂತ ಹೇಳ್ತೀವಿ. ಆ ಅನ್ನ ಪ್ರಸಾದವನ್ನ ಭಕ್ತಾದಿಗಳಿಗೆ ಕೊಡುವಂತದ್ದಾಗತ್ತೆ. ಯಾರಿಗೆ ದಂಪತಿಗಳಲ್ಲಿ ಇನ್ನೂ ಮಕ್ಕಳಾಗಿಲ್ಲ ಅಂತವ್ರು ಈ ಅನ್ನ ಪ್ರಸಾದ ತಗೊಳ್ಳೋದ್ರಿಂದ ಮಕ್ಕಳಾಗತ್ತೆ ಅಂತ ಹೇಳಿ 5 ಸೋಮವಾರನ ಆಯ್ತು. ನನ್ನ ಮಗಳಿಗೆ ಒಳ್ಳೆ ಕಡೆ ಸಂಬಂಧ ಸಿಕ್ಕಿದೆ. ನಾವು ಕನಸಿನಲ್ಲೂ ಇದನ್ನ ನೆನೆಸಿಲ್ಲ, ಇಂಥ ಸಂಬಂಧ ನಮ್ಗೆ ಸಿಗುತ್ತಂತ. ನಮಸ್ಕಾರ. ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರವಾಗಿರುವಂತಹ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದೇವಸ್ಥಾನವು ಮುನೇಶ್ವರ ಲೇಔಟ್, ಅಟ್ಟೂರು ಗ್ರಾಮ, ಯಲಹಂಕ ಹೋಬಳಿ, ಬೆಂಗಳೂರಲ್ಲೇ ಇರುವಂತಹ ಈ ದೇವಸ್ಥಾನವು ತುಂಬಾ ವಿಶೇಷವಾಗಿರುವಂತಹ ದೇವಸ್ಥಾನವು. ಈ ದೇವಸ್ಥಾನದಲ್ಲಿ ತೀರ್ಥ ಸ್ನಾನವು ವಿಶೇಷವಾಗಿರುತ್ತದೆ. ಇಂದು ಶನಿ ಪ್ರದೋಷ ಆದ್ದರಿಂದ ಇಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳು ಇರುತ್ತವೆ. ಅದರಲ್ಲಿ ಸಾಮೂಹಿಕ ಸಂಕಲ್ಪ, ಶಿವನಿಗೆ ಅಭಿಷೇಕ, ಅರ್ಧನಾರೀಶ್ವರ ಅಭಿಷೇಕ, ತೀರ್ಥ ಸ್ನಾನ, ಮತ್ತೆ ಮದುವೆ ಆಗದಿಲ್ದಿರುವಂತಹ ಅವರಿಗೆ ಕಂಕಣ ಕಟ್ಟುವುದು, ಇನ್ನೂ ಅನೇಕ ಕಾರ್ಯಕ್ರಮಗಳು ಇಲ್ಲಿ ಇರುತ್ತವೆ. ಅದನ್ನೆಲ್ಲ ಒಂದೊಂದಾಗಿ ನೋಡ್ಕೊಂಬರೋಣ ಬನ್ನಿ. ನೋಡ್ಕೊಂಬರೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ತುಂಬಾ ಜನಕ್ಕೆ ಶೇರ್ ಆಗುತ್ತೆ. ಹಾಗಾದ್ರೆ ಇನ್ಯಾಕ್ ತಡ, ಬನ್ನಿ ವಿಡಿಯೋ ಶುರು ಮಾಡೋಣ. ಎಲ್ಲರೂ ಮಹಾಗಣಪತಿಯ ಸ್ಮರಣೆ ಮಾಡಿಕೊಳ್ಳಿ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗಣಪತಿ ಪ್ರಾರ್ಥನಾಂ ಸಮರ್ಪಯಾಮಿ. ಎಲ್ಲರೂ ಮನಸ್ಸಿನಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿಯನ್ನ, ಹಾಗೆ ನಿಮ್ಮ ಮನೆ ದೇವರನ್ನ, ನಿಮ್ಮ ತಂದೆ ತಾಯಿಗಳನ್ನ, ಮತ್ತೆ ಗುರು ಹಿರಿಯರನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಳ್ಳಿ. ಪ್ರಾರ್ಥನಾಂ ಸಮರ್ಪಯಾಮಿ. ಎಲ್ಲರೂ ನಿಮ್ಮ ತಾಯಿಯನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಮಾತೃದೇವತಾಭ್ಯೋ ನಮಃ. ನಿಮ್ಮ ತಂದೆಯವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಪಿತೃದೇವತಾಭ್ಯೋ ನಮಃ. ನಿಮ್ಮ ಗುರುಗಳನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಆಚಾರ್ಯ ದೇವತಾಭ್ಯೋ ನಮಃ. ಅಕ್ಷತಾನಿ ಗೌರ್ಯಾಃ. ಕೈಯಲ್ಲಿ ಅಕ್ಷತೆ ಇಟ್ಕೊಂಡಿದ್ದೀರಲ್ಲ ಅವರು ಮಾತ್ರನೇ ಆಕಾಶ ಮಾರ್ಗವಾಗಿ ಅಕ್ಷತೆಯನ್ನ ಮೇಲೆ ಸಮರ್ಪಣೆ ಮಾಡಿ. ಅಕ್ಷತಾನಿ ಗೌರ್ಯಾಃ ಮೇಲೆ ಹಾಕಿ ಭೂಮಿ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಎಲ್ಲರೂ ಭೂಮಿ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಓಂ ಪ್ರತ್ಯಕ್ಷಯಂ ಲೋಕಂ ವಿತ್ತರಾರತಮ್ಮ. ಎಲ್ಲರೂ ಕೂತ್ಕೊಳ್ಳಿ. ತನ್ನಸ್ನಲ್ಲಿ ಎಲ್ಲರೂ ಗಂಗೆಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಗುರು. ಇಷ್ಟೊತ್ತು ನೋಡಿರಲ್ಲ ಗಂಗೆ ಪೂಜೆ, ಗಣಪತಿ ಪೂಜೆ ಮತ್ತು ಮಹಾಸಂಕಲ್ಪವನ್ನು. ಇದೇ ಗಂಗೆ ಇದ್ದ ಶಿವನಿಗೆ ಅಭಿಷೇಕವನ್ನು ಕೂಡ ಮಾಡ್ತಾರೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ, ಮಿಸ್ ಮಾಡ್ಕೊಂಡಲೇ ನೋಡಿ.
तेजसः विष्टभ अनुग्रह श्री काशी विश्वनाथ अनुग्रह सिद्धिद्वार चंद्रರಿಗೆ ನಾಲ್ಕನೇ ನಮಸ್ಕಾರ. ನೋಡಿ, ಒಳಗಡೆ ಆಗಿರುವಂತಹ ಅಭಿಷೇಕದ ನೀರನ್ನು ಇಲ್ಲಿ ತೀರ್ಥ ಸ್ನಾನವಾಗಿ ಬಳಸ್ತಾರೆ. ನೋಡಿ, ಇಲ್ಲೇನು ನೋಡ್ತಾ ಇದ್ದೀರಾ, ಇಲ್ಲಿ ಕೂತಿರೋರೆಲ್ಲ ಮದುವೆ ಆಗದಿಲ್ದವರು. ಅವರಿಗೆಲ್ಲ ಇಲ್ಲಿ ಕಂಕಣವನ್ನು ಕೈಗೆ ಕಟ್ತಾರೆ. 9 ವಾರಗಳಲ್ಲಿ ಅವರಿಗೆ ಮದುವೆ ನಿಶ್ಚಯ ಆಗುತ್ತೆ ಎನ್ನುವ ನಂಬಿಕೆ ಕೂಡ ಇಲ್ಲಿ ಇದೆ. ಇಲ್ಲೇನು ನೋಡ್ತಾ ಇದ್ದೀರಾ, ಇವರೆಲ್ಲ ಮದುವೆ ಆಗದಿಲ್ದವರು ಇಲ್ಲಿ ಕಂಕಣವನ್ನು ಕೈ ಕಟ್ಟಿಸ್ಕೊಂಡು ಇಲ್ಲಿ ತೀರ್ಥ ಸ್ನಾನವನ್ನು ಮಾಡಿಸ್ಕೋತಾರೆ. ನಾವು ನಾಗರಬಾವಿ. ಹೌದು. ದೇವಸ್ಥಾನದ ಬಗ್ಗೆ ಫ್ರೆಂಡ್ಸ್ ಹೇಳಿದ್ರು. ಸೊ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ, ಯೂಟ್ಯೂಬ್ ಎಲ್ಲ ಕಡೆ ಇವಾಗ ಇದಿದೆ. ಸೊ ನಮ್ಗೆ ಗೊತ್ತಾಗೇನೆ 1.5-2 ವರ್ಷ ಆಯ್ತು. ಬಟ್ ನಮ್ಗೆ ವರ್ಕ್ ಶೆಡ್ಯೂಲ್ ಅಲ್ಲಿ ಬರಕ್ ಆಗ್ತಿರ್ಲಿಲ್ಲ. ಸೊ ಇದು ನಂದು 8ನೇ ಸ್ನಾನ, ತೀರ್ಥ ಸ್ನಾನ ಮಾಡ್ತಾ ಇರೋದು. 8ನೇ ಸ್ನಾನ ಮಾಡೋದ್ರೊಳಗಡೆ ನಾವು ಅನ್ಕೊಂಡಿರೋದು 1 ಕೆಲಸ ಆಗಿದೆ. ನಾನು 2 ಸಂಕಲ್ಪ ಮಾಡ್ಕೊಂಡಿದ್ದೆ, 1 ಕೆಲಸ ಆಗಿದೆ. ಸೊ ಅದು ಖುಷಿ ಇದೆ. ಸೊ ಏನು ಅನ್ಕೊಂಡಿರ್ತಾರೆ ಅದು ಬೇಗ ಈಡೇರುತ್ತೆ. ಸ್ವಾಮಿಲಿ ಅಷ್ಟು ಶಕ್ತಿ ಇದೆ, ಒಂದು ಪಾಸಿಟಿವ್ ಎನರ್ಜಿ ಇದೆ. ಸೊ ಅದು ಒಂದು ಖುಷಿ ಆಗುತ್ತೆ. ಇಲ್ಲಿ ಬಂದಾಗ ಏನ್ ಗೊತ್ತಿಲ್ಲ, ನಮ್ಗೆ ಏನೆಲ್ಲ ಸ್ಟ್ರೆಸ್ ಇರುತ್ತೆ ವರ್ಕಲ್ಲಿ ಆಗ್ಬೋದು, ಲೈಫಲ್ಲಿ ಆಗ್ಬೋದು, ಅದನ್ನೆಲ್ಲ ಬೇಗ ಕಮ್ಮಿ ಆಗುತ್ತೆ. ಅದೊಂದು ನನಗೆ ರಿಯಲೈಸೇಷನ್ ಆಗಿರೋದು. ಸೊ ತುಂಬಾ ಖುಷಿ ಇದೆ. ದೇವಸ್ಥಾನ, ಅದರಲ್ಲೂ ನಾವು ಬೇಸಿಕಲಿ ಶಿವಭಕ್ತರು, ಅದೊಂದು ಖುಷಿ ಇದೆ. ಓಂ ನಮಃ ಶಿವಾಯ. ಅದು ಪರ್ಸನಲ್ ಹೇಳಕ್ಕಾಗಲ್ಲ, ಬಟ್ ಕೆಲಸ ಆಗಿದೆ. ಇಲ್ಲಿ ತುಂಬಾ ಜನ ಬರೋದು ಮದ್ವೆ ಆಗಿಲ್ದೆ ಇರೋರು ಅಥವಾ ಅನಾರೋಗ್ಯ ಇರೋರು. ನಮ್ದೊಂದು ಫಿನಾನ್ಷಿಯಲಿ ಏನೋ ಒಂದು ಇದಿತ್ತು. ಸೊ ಬ್ಯಾಂಕಿಂಗ್ದು ಅದು ಆಕ್ಚುಲಿ ಲಾಸ್ಟ್ ಟೈಮು ನಾನು ಹೇಳಿದೆ, ಒಬ್ರು ತಗೊಂಡಿದ್ರು. ಅದು ಆಗದೇ ಇಲ್ಲ ಅಂತ ಹೇಳಿದ್ರು. ಅದು 3rd ಪರ್ಸನ್ ಇಂದ ನಮಗ್ ಪ್ರಾಬ್ಲಮ್ ಆಗಿದ್ದು. ಬಟ್ ಅದು ನಂಗೆ ಕ್ಲಿಯರ್ ಆಯ್ತು. ಇಲ್ಲಿ ಬಂದು 3ನೇ ಸ್ನಾನಕ್ಕೆ ನಮ್ಗೆ ಅದು ಕ್ಲಿಯರ್ ಆಯ್ತು. ಅದಾಗದೇ ಇಲ್ಲ ಅಂತಾನೆ ಎಷ್ಟೊಂದ್ ಜನ, ಈವನ್ ನಾನು ಅಸ್ಟ್ರಾಲಜರ್ ಹತ್ರನೂ ಕೇಳಿದ್ದೆ, ಅದಾಗಲ್ಲ ಅಂತ ಹೇಳಿದ್ರು. ಬಟ್ ಆಯ್ತು. ಇನ್ನೊಂದು ಇದೆ. ಸೊ ಇನ್ನೊಂದು ಸ್ನಾನದೊಳಗಡೆ ಅದು ಕಂಪ್ಲೀಟ್ ಆಗುತ್ತೆ ಅನ್ಕೊಂಡಿದೀನಿ. ನೆಕ್ಸ್ಟ್ ಜನವರಿ 11th ಇದೆ. ಅಲ್ಲ, ಈಗ ರಶ್ ಇದೆ ಅಂದ್ರೆ ಯಾರೋ ಹೇಳಿದ ತಕ್ಷಣ ಯಾರು ಬರಲ್ಲ ಸರ್. ಅದ್ರಲ್ಲಿ ಏನಾದ್ರು ನಿಮ್ಗೆ ರಿಯಲೈಸೇಷನ್ ಆದ್ರೆ, ಪಾಸಿಟಿವಿಟಿ ಇದೆ ಅಂದ್ರೆ, ಅಥವಾ ನಾವ್ ಅನ್ಕೊಂಡಿದ್ ನಡೀತಿದೆ, ಈಡೇರ್ತಿದೆ ಅಂದ್ರೆ, ಆ ದೇವ್ರಲ್ಲ ಶಕ್ತಿ ಇದ್ರೇನೆ ಬರೋಕ್ಕಾಗೋದು. ಸೊ ಈ ದೇವ್ರಂತಲ್ಲ, ಶಿವ ಅಂದ್ಮೇಲೆ ಸರ್ವರೂಪ. ಯಾಕಂದ್ರೆ ನಾವೇನೇ ಬೇಕು ಅಂದ್ರೂ ಎಲ್ಲಾದ್ರ ಮೂಲ ಶಿವನೇ. ಸೊ ಹಂಗಾಗಿ ಇಲ್ಲಿ ಗುರುಗಳು ಪೂಜೆ ಮಾಡೋದು ಅಷ್ಟು ಚೆನ್ನಾಗಿದೆ. ನೀವೇ ನೋಡಿದ್ರಿ ಅಭಿಷೇಕ ಎಲ್ಲ ಪ್ರತಿಯೊಂದನ್ನು ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂದ್ಮೇಲೆ ಶಿವ ಒಲಿಲೇಬೇಕಲ್ವಾ. ಸೊ ಆ ಒಂದು ಪಾಸಿಟಿವ್ ಎನರ್ಜಿ ಇದೆ. ಸೊ ಯಾರೆಲ್ಲ ಬರ್ಬೇಕು ಅನ್ಕೊಂಡಿದ್ದೀರಾ ದಯವಿಟ್ಟು ಬನ್ನಿ. ನಿಮ್ ಏನ್ ಇಷ್ಟಾರ್ಥಗಳಿದೆ ದೇವ್ರ ಹತ್ರ ಕೇಳ್ಕೊಳ್ಳಿ. ಅದು ಇಲ್ಲಿ ಬಂದ್ ಕೇಳಿದ್ರು ದೇವ್ರ ಕೊಡ್ತಾನೆ, ಮನೇಲಿ ಕೇಳಿದ್ರು ಕೊಡ್ತಾನೆ. ಬಟ್ ಇಲ್ಲಿ ಬಂದ್ರೆ ಸ್ವಲ್ಪ ಬೇಗ ಕೊಡ್ತಾನೆ ಅಷ್ಟೇನೆ. ಥ್ಯಾಂಕ್ ಯು. ಶಿವನ ದೇವಸ್ಥಾನ ಬಂದಾಗಿಂದ ನಮ್ಗೆ ಎಲ್ಲ ಒಳ್ಳೇದಾಗಿದೆ.
ಅಂದ್ರೆ ನಮ್ಗೆ ಜಾಬ್ ಒಂದ್ ಕಡೆ ಸಿಕ್ಕಿದೆ. ಓಂ ನಮಃ ಶಿವಾಯ. ನನ್ನ ಹೆಸರು ಜಯ ಅಂತ, ನನ್ನ ಕೊಲೀಗ್ ಅನುಪಮ ಅಂತ. ನಾವಿಬ್ರು ಇಲ್ಲಿ ಕಳೆದ ಆಲ್ಮೋಸ್ಟ್ 7 ಸಲ ಇಲ್ಲಿಗೆ ಬಂದಿದ್ದೀವಿ ದೇವಸ್ಥಾನಕ್ಕೆ. ಇನ್ಸ್ಟಾಗ್ರಾಮಲ್ಲಿ ನೋಡೇ ಬಂದಿರೋದು ಈ ದೇವಸ್ಥಾನಕ್ಕೆ. ನಮ್ಮ ಅದೃಷ್ಟಕ್ಕೆ ನಾವು ಮನೆ ಹತ್ರ ಇದೆ ನಮಗೆ, ನಾವು ಇಲ್ಲಿ ಇದೇ ಲೋಕಲ್ ಏರಿಯಾನಲ್ಲಿ ಇರೋದ್ರಿಂದ ಸೊ ಇಲ್ಲಿನ ಪವಾಡ ತುಂಬ ಚೆನ್ನಾಗಿದೆ. ಪ್ಲಸ್ ಇಲ್ಲಿನ ದೇವರ ನಂಬಿಕೆ ಮೇಲೆ ನಾವು, ಇಟ್ ಈಸ್ ಆಲ್ ಅಬೌಟ್ ನಂಬಿಕೆ ಇದ್ದಷ್ಟು ನಂಬಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಹಾಗಾಗಿ ನಾವು ಈ ದೇವ್ರನ್ನ ನಂಬಿ ಬಂದಿದ್ದೀವಿ. ಸೊ ಕಾಶಿ ವಿಶ್ವನಾಥ ಅನ್ನೋದು ಆ ಹೆಸರಲ್ಲೇ ನಮಗಿದೆ. ನಮಗೆ ಇಲ್ಲಿ ಆಲ್ಮೋಸ್ಟ್ ನಮ್ಮ ಕಾಶಿ ದರ್ಶನವೇ ಆಗುತ್ತೆ ಅನ್ನೋದೊಂದು ಗಾಢವಾದ ನಂಬಿಕೆ ನಮಗೆ. ಪ್ಲಸ್ ಇಲ್ಲಿ ಜನರಲ್ ಆಗಿ ನಾನಾಗ್ಲಿ ಇವರಾಗ್ಲಿ ಎಲ್ಲ ಚೆನ್ನಾಗಾಗಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು. ಪ್ಲಸ್ ನಾವಿಬ್ರು ಟೀಚರ್ಸ್ ಆಗಿ ಇದ್ದೀವಿ. ಸೊ ಟೀಚರ್ಸ್ ಆಗಿರೋದ್ರೆ ನಮ್ಮ ಮಕ್ಳಿಗೋಸ್ಕರ, ನಮ್ಮ ಜೊತೆ ಅಸೋಸಿಯೇಟ್ ಆಗಿರೋ ಕೊಲೀಗ್ಸ್ಗೋಸ್ಕರ ನಾವೆಲ್ಲರಿಗೂ ಬೇಡ್ಕೊಂಡು ನಮ್ಮ ಸಮಸ್ಯೆಗಳು ಏನಿದೆ ಎಲ್ಲರಿಗೂ ಇರೋ ಸಮಸ್ಯೆಗಳೇ. ಸೊ ಅದನ್ನೆಲ್ಲ ಪರಿಹಾರ ಆಗುತ್ತೋ ಇಲ್ವೋ, ಬಟ್ ಸಮಾಧಾನವಾಗಿ ತಾಳ್ಮೆಯಿಂದ ಎಲ್ಲದಕ್ಕೂ ಧೈರ್ಯ ತುಂಬಬೇಕು ದೇವರು ಅನ್ನೋ ಆಸೆಯಿಂದ ನಾವಿಲ್ಲಿ ಬಂದಿದ್ದೀವಿ. ಹಾಗಾಗಿ ಅದು ನಾವು ಪ್ರತಿ ವಾರ ಬಂದಾಗ ಆ ಡೇಟ್ಸ್ ಪ್ರಕಾರ ಗುರುಗಳು ಇಲ್ಲಿ ಏನು ಹೇಳ್ತಾರೆ ಅದ್ರ ಪ್ರಕಾರ ಬಂದಾಗ ಅದು ಹಾಗೇ ನಡೀತಾ ಇದ್ದೆ. ಮಿರಾಕಲ್ ಅಂತ ಹೇಳೋದಲ್ಲ, ಬಟ್ ಖಂಡಿತ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಕಾಣಿಸ್ತಾ ಇದೆ. ಆ ಪಾಸಿಟಿವ್ ಆಗಿದ್ರೇನೆ ನಾವು ಮಿರಾಕಲ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಏನೋ ಒಂದು ಆಗುತ್ತೆ, ನಮ್ಮಲ್ಲಿ ಒಂದು ಧೈರ್ಯ ಬಂದಿದೆ, ಏನು ಬಂದ್ರೂ ಅದನ್ನ ತಡೆಯೋ ಶಕ್ತಿ ಇದೆ ಅನ್ನೋ ಅಷ್ಟು ನಮ್ಮಲ್ಲಿ ಧೈರ್ಯ ಬಂದಿದೆ. ಸೊ ಹಾಗಾಗಿ ತುಂಬಾ ನಂಬಿ ಬರ್ತಾ ಇದ್ದೀವಿ. 7 ಸಲ ಬಂದಾಗಿದೆ, ಇನ್ನು 2 ಸಲ ಬಾಕಿ ಇದೆ. ಸೊ ಎಲ್ಲ ಚೆನ್ನಾಗ್ ಆಗತ್ತೆ ಅನ್ನೋದು ಖಂಡಿತ ನಂಬಿಕೆ. ಏನ್ ಸಮಸ್ಯೆ ಇದ್ರೂ ಬೇಡ್ಕೋಬಹುದು. ಗುರುಗಳು ಹೇಳ್ತಾ ಇರ್ತಾಳೆ ಇಲ್ಲಿ ಕೆಲವರಿಗೆ ಮದ್ವೆ ಆಗಿಲ್ಲ ಅನ್ನೋದೊಂದು ಸಮಸ್ಯೆ, ಕೆಲವರಿಗೆ ಜನರಲ್ ಆಗಿರೋದು ಹಣಕಾಸಿನ ಸಮಸ್ಯೆ, ಆರೋಗ್ಯ ಸಮಸ್ಯೆ. ಸೊ ಅವ್ರವ್ರಿಗೆ ತಕ್ಕಂಗೆ ಏನೇನ್ ಸಮಸ್ಯೆ ಇದೆ ಅದನ್ನೆಲ್ಲ ಅವ್ರು ಯಾರು ಹೇಗ್ ಬೇಕೋ ಬೇಡ್ಕೋಬಹುದು. ಪ್ಲಸ್ ಇಲ್ಲಿ ಕೆಲವರಿಗೆ ಕಂಕಣ ಕಟ್ತಾರೆ, ಕಂಕಣ ಕಟ್ಟೋರು ಕಟ್ಕೋಬಹುದು. ಇಲ್ಲ ರುದ್ರಾಭಿಷೇಕ ಅನ್ನೋದೊಂದು ಪ್ರಾಸೆಸ್ ಇರುತ್ತೆ, ಅದಕ್ಕೂ ಕುತ್ಕೋಬಹುದು. ತೀರ್ಥಸ್ಥಾನ ಅನ್ನೋದು ಮುಖ್ಯವಾಗಿ ಇಲ್ಲಿ ಬರೋದು ಎಲ್ಲರೂ. ದೇವ್ರದ್ದು ನೀರು ಅದರಲ್ಲಿ ಅರ್ಶಿನ ಹಾಕಿ ನಮ್ಗೆ ಎಲ್ಲರಿಗೂ ಪ್ರೋಕ್ಷಣೆ ಮಾಡ್ತಾರೆ. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್, ಅದನ್ನ ಮಾಡ್ತೀವಿ. ವೈಜ್ಞಾನಿಕವಾಗಿ ಈಗ ದೇವರು ಅದೆಲ್ಲ ನಂಬಲ್ಲ, ಸೊ ಅಂತವ್ರಿಗೆ ಏನ್ ಹೇಳಕ್ ಕಮೆಂಟ್, ನೆಗೆಟಿವ್ ಕಮೆಂಟ್ ಮಾಡ್ತಾ ಇರ್ತಾರೆ. ನಾನು ಅದೇ ಫಸ್ಟ್ ಅಲ್ಲೇ ಹೇಳಿದೆ, ಫೇತ್ ಇಸ್ ವೆರಿ ಇಂಪಾರ್ಟೆಂಟ್. ನಾವ್ ಏನೇನ್ ನಂಬ್ತೀವೋ ಅದ್ರ ಪ್ರಕಾರ ಖಂಡಿತ ಆಗೇ ಆಗತ್ತೆ. ಹಾಗಾಗಿ ಇದು ಇಲ್ಲ ಅಂದ್ರೆ ಇಲ್ಲ, ಏನು ಆಗೋದು ಇಲ್ಲ, ಇದೆ ಅಂದ್ರೆ ಇದೆ, ಅಷ್ಟೇ ವಿಷಯ ಇದು. ಸೊ ಹಾಗಾಗಿ ನಾವು ತುಂಬಾ ನಂಬೇ ಬಂದಿದೀವಿ. ಇದು ನಮ್ಗೇನೋ ಒಂದು ಒಳ್ಳೇದಾಗತ್ತೆ ಅಂತಾನೆ ಬಂದಿದೀವಿ. ಹಾಗೆ ಆಗಿದೆ, ಇದ್ರಲ್ಲಿ ನಾವು ಯಾವ್ದು ಹಿಂದಿರುಗಿ ನೋಡಿಲ್ಲ. ನನ್ನ ವಿಷಯದಲ್ಲಿ ನೋಡಿದ್ರೆ ನನ್ರಲ್ಲಿ ಒಂದ್ ಚಿಕ್ಕ ಪವಾಡ ಅಂತ ಏನ್ ಹೇಳ್ಬೇಕು ಅಂದ್ರೆ, ನಾನು ಇಲ್ಲಿಗೆ ಬಂದಿದ್ದ 2ನೇ ವಾರಕ್ಕೇನೆ ನನಗೆ ಇದ್ರದ್ದು ಮೂಲ ಸ್ಥಾನ ಕಾಶಿ ವಿಶ್ವನಾಥನ ದೇವಸ್ಥಾನ ತೆನ್ಕಾಸಿಯಲ್ಲಿದೆ. ಸೊ ದೇವ್ರು ನನ್ನನ್ನು ಅಲ್ಲಿ ಕರೆಸ್ಕೊಂಡ್ರು, ಅಲ್ಲಿ ದರ್ಶನ ಪಡಿಸಿದ್ರು. ಸೊ ಅದು ನನ್ನ ಕನ್ಸಲ್ಲೂ ನಾನು ಒಂದು ತೆನ್ಕಾಸಿ ಅನ್ನೋ ಒಂದು ಜಾಗ ಇದೆ, ಅಲ್ಲೊಂದು ಇದೇ ದೇವಸ್ಥಾನ ಇದೆ ಅನ್ನೋದೊಂದು ನನಗೆ ಗೊತ್ತಿರ್ಲಿಲ್ಲ. ಸೊ ಸಂದರ್ಭಗಳು ಆ ತರ ಆಯ್ತು. ಸೊ ಅಲ್ಲಿ ನಾನು ಹೋಗಿ ಅವ್ರ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದಕ್ಕಿಂತ ಇನ್ನೇನು ಹೇಳ್ಬೋದು ನಾನು? ಇದು ನಾನು ಸೈನ್ಸ್ ಅಂತ ಹೇಳೋದಾ, ಇಲ್ಲ ಪವಾಡ ಹೇಳೋದಾ, ಇಲ್ಲ ಫೇತ್ ಹೇಳೋದಾ, ಇವನ್ ಐ ಡೋಂಟ್ ನೋ, ಬಟ್ ಐ ಕಂಪ್ಲೀಟ್ಲಿ ಬಿಲೀವ್ ಅಷ್ಟೇ. ಹೊಸದಾಗಿ ಬರೋರ್ಗೆ ಏನ್ ಹೇಳ್ತೀರಾ? ಯಾಕಂದ್ರೆ ಈಗ ಇಷ್ಟೊಂದು ಜನ ಬರ್ತಾ ಇದಾರೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್, ಮತ್ತೆ ಹೊಸದಾಗಿ ಬರೋರ್ಗೆ ಏನಿಲ್ಲ? ಒಪಿನಿಯನ್, ನಂಬಿಕೆಯಿಂದ ಬನ್ನಿ. ನಂಬಿಕೆ ಇಲ್ಲ ಅಂದ್ರೆ ಬರ್ಬೇಡಿ. ಯಾವ ವಿಷಯದಲ್ಲೂ ನಂಬಿಕೆ ಇಲ್ಲ ಅಂದ್ರೆ ಬರ್ಬೇಡಿ. ಇವಾಗ ನಾವು ತಿರುಪತಿ ದೇವಸ್ಥಾನಕ್ಕೂ ಹೋಗ್ತೀವಿ, ಯಾರು ಹೇಳಿದ್ರು ನಮ್ಗೆ ಹೋಗೋದಕ್ಕೆ? ತಿರುಪತಿನ ಯಾಕೆ ನಂಬ್ತೀವಿ ನಾವು? ಯಾರೋ ಹೇಳಿದ್ರು, ನಮ್ಮ ಹಿರಿಯರೋ ಗುರುಗಳೋ ಯಾರೋ ಒಬ್ರು ಹೇಳಿ, ನಮ್ಮ ಸಂಪ್ರದಾಯ ಅದು. ಸೊ ಇದು ಅಷ್ಟೇ, ನಮ್ಮ ಸಂಪ್ರದಾಯಕ್ಕೆ ಸಮವಾಗೇ ಇದರಲ್ಲಿ ಏನು ನಾವು ಬೇರೆ ರೀತಿ ಏನು ಮಾಡ್ತಾ ಇಲ್ಲ. ನಮ್ಮ ಹಿಂದೂ ಸಂಪ್ರದಾಯ, ನಾವು ಮಾಡ್ತಿರೋ ಪದ್ಧತಿಗಳು, ಅದನ್ನ ಒಂದು ಗುರುಗಳ ಸಮಕ್ಷದಲ್ಲಿ ಅವ್ರದ್ದು ಒಂದು ಅವ್ರ ಪ್ರಾಸೆಸ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ನಂಬಿ ಬನ್ನಿ ಅಂತಾನೆ ಹೇಳ್ತೀನಿ. ನಾನು ಬಂದಾಗಿಂದ ಇವಾಗ ಪ್ರತಿ ವಾರ ನಾನು ಬಂದಾಗ ರಶ್ ಜಾಸ್ತಿನೇ ಆಗ್ತಾ ಇದೆ. ಅಂಡ್ ಎಸ್ಪೆಷಲಿ ಇವತ್ತು ಶನಿ ತ್ರಯೋದಶಿ ಅಂತ ಗುರುಗಳು ಹೇಳ್ತಾ ಇದ್ರು. ಸೊ ಇವಾಗ ನಮ್ಗೆಲ್ಲರಿಗೂ ಈ ಶನಿ ಕಾಟ ಅನ್ನೋದೊಂದು ದೊಡ್ಡ ಭಯ, ಅದೊಂದು ಭಯ ಹುಟ್ಟಿಸ್ಬಿಟ್ಟಿದ್ದಾರೆ. ಅದು ನಿಜಾನೂ ಇದೆ, ಬಟ್ ಅದನ್ನ ನಾವು ಹೆದರ್ಕೊಂಡ್ರೆ ಅದು ಹೆದರ್ಸುತ್ತೆ ಅನ್ನೋ ತರ ಇದೆ. ಸೊ ಹಾಗಾಗಿ ಅದನ್ನ ನಿವಾರಿಸೋದಕ್ಕೂ ಇವತ್ತು ತುಂಬಾ ವಿಶೇಷವಾದ ದಿನ ಆದ್ರಿಂದ ಎಲ್ಲರೂ ಜಾಸ್ತಿ ಜನ ಬಂದಿದ್ದಾರೆ. ಸೊ ಬಂದ್ರು ಎಲ್ಲರೂ ಆರಾಮಾಗಿ ದರ್ಶನನೂ ಆಗ್ತಾ ಇದೆ, ಅವ್ರವ್ರದ್ದು ನೆರವೇರಿಸ್ಕೊಂಡು ಎಲ್ಲಾನು ಹೋಗ್ತಾ ಇದ್ದಾರೆ. ಸೊ ಸಮಸ್ಯೆ ಇಲ್ಲ. ವಾರ ವಾರ ಜಾಸ್ತಿ ಜನ ಆಗ್ತಿದ್ದಾರೆ, ಅದ್ ಮಾತ್ರ ನಿಜ. ಸೊ ಹಂಗಾದ್ರೆ ಎಲ್ಲರೂ ನಂಬ್ತಿದ್ದಾರೆ, ಯಾರಿಗೂ ಏನೋ ಒಂದು ಆಗಿದೆ ಅನ್ನೋದೇ ನಿಜ ಅಲ್ಲ. ದೇವಸ್ಥಾನ, ನಮ್ ಹಿಂದೂ ಯಾವ ದೇವಸ್ಥಾನ ಆದ್ರೂನು ಚೆನ್ನಾಗಿ ವೃದ್ಧಿ ಆಗ್ಬೇಕು, ನಮ್ಮ ಸನಾತನ ಧರ್ಮ ಉಳಿಬೇಕು ಅನ್ನೋದು ಖಂಡಿತ ನನ್ನ ಆಸೆ. ತುಂಬಾ ದಿನದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದೀವಿ. ಫಸ್ಟ್ ಎಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ ಇಲ್ಲಿ ದೇವಸ್ಥಾನ ಇದೆ ಅಂತ. ನಾವು ಓಟ್ ಹಾಕಕ್ ಬಂದಾಗ ನೋಡಿದ್ವಿ. ಆಮೇಲೆ ಗುರುಗಳು ನಮ್ಗೆ ಪರಿಚಯ ಇದ್ದಾರೆ. ಬಾಬಾ ದೇವಸ್ಥಾನಕ್ಕೆ ಬರ್ತಾ ಇದ್ರು ಅವರು ಕೊರಲ್ ನೋಡಿನೇ ಶಿವರಾತ್ರಿ ದಿವಸ ಅನೌನ್ಸ್ ಮಾಡಿದ್ರು ಪೂಜೆಗೆ ಬನ್ನಿ ಅಂತ. ಅವ್ರು ನೋಡಿನೇ ನಾನು ಇಲ್ಲಿಗೆ ಬಂದೆ.
ಏನೋ ಒಂದು ನಂಬಿಕೆ, ಮಗನ ಮದುವೆ ಆಗ್ಬೇಕಂತ ನೆರವೇರಿಸ್ಬೇಕಂತ ನೋಡ್ತಾ ಇದ್ದೀನಿ, ಬೇಡ್ಕೊಂಡಿದ್ದೀನಿ ಸ್ವಾಮಿಗೆ. ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಮಗೂ ಒಳ್ಳೇದು ಮಾಡಲಿ ದೇವರು ಅಂತ ಬಯಸ್ತಾ ಇದ್ದೀವಿ. ಬರೋರು ತುಂಬ ಜನ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ, ಎಲ್ಲರೂ ಬನ್ನಿ ಅಂತ. ತುಂಬ ಜನ ಈಗ ನಾನು ಅಲ್ಲಿ ಲೈನಲ್ಲಿ ನಿಂತ್ಕೊಂಡು ನೋಡ್ಕೊಂಡೆ. ಅಮ್ಮ ನಾನು ಬರೋದಿಗೆ 12 ಗಂಟೆ ಆಗುತ್ತಮ್ಮ, ನೀವು ಧೈರ್ಯವಾಗಿರಂತ. ಅವ್ರು ಎಷ್ಟು ದೂರದಿಂದ ಬರಬೇಕು. ನಾನು ಕ್ಯೂ ಅಲ್ಲಿ ಇಲ್ಲಿ ನಿಂತ್ಕೊಂಡು ನಾನು 3ನೇ ಸಾರಿ ಬರ್ತಾ ಇರೋದು. ತುಂಬ ಜನ ದೂರದಿಂದೆಲ್ಲ ಬರ್ತಾ ಇದ್ದಾರೆ. ಭಕ್ತಿ ಇದ್ರೆ ಎಲ್ಲ ನೆರವೇರುತ್ತೆ ಅನ್ಸುತ್ತೆ. ನಂಬಿಕೆ ಇರಬೇಕು, ಎಲ್ಲರಿಗೂ ಒಳ್ಳೇದಾಗಿದೆ ಅಂತ ನಾನು ಅನ್ಕೊಂತ ಇದ್ದೀನಿ. ಒಂದ್ಸತಿ ಬಂದ್ರೆ ಮತ್ತೆ ಅವ್ರು ಬರ್ಬೇಕನ್ಸುತ್ತೆ ಸರ್. ಒಂದ್ಸತಿ ಬಂದ್ರೆ ಮತ್ತೆ ಅವ್ರು ಬರ್ತಾರೆ. ಇಲ್ಲಿ ತಮಿಳ್ನಾಡಿಂದನೂ ಬಂದಿದ್ದಾರೆ, ನಾನು ಕೇಳ್ಕೊಂಡಿದ್ದೀನಿ. ಅಲ್ಲಿ ಲೈನಲ್ಲಿ ನಿಂತಿರ್ತಾರಲ್ಲ, ಅವಾಗ ಮಾತಾಡ್ತಾ ಇದ್ದಾರೆ, ಅವಾಗ ಕೇಳ್ಕೊಂಡಿದ್ದೀನಿ. ತುಂಬಾ ಜನ ನಮ್ಗೆ ಒಳ್ಳೇದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ನನ್ನ ಹೆಸರು ಸರವಣನ್ ಅಂತ. ನಾನು ವಿಜಯನಗರದಿಂದ ಬರ್ತಾ ಇದ್ದೀನಿ. ನಂದು 9 ಇದು ಆಯಿತು ತ್ರಯೋದಶಿ ಮತ್ತು 5 ಸೋಮವಾರನೂ ಆಯಿತು. ನನ್ನ ಮಗಳಿಗೆ ಒಳ್ಳೆ ಕಡೆ ಸಂಬಂಧ ಸಿಕ್ಕಿದೆ. ನಾವು ಕನಸಿನಲ್ಲೂ ಇದನ್ನು ನೆನೆಸಿಲ್ಲ, ಇಂಥ ಸಂಬಂಧ ನಮಗೆ ಸಿಗುತ್ತಂತ. ಒಳ್ಳೆ ಸಂಬಂಧ ಸಿಕ್ಕಿದೆ. ಭಾಳ ಸಂತೋಷ. ಎಲ್ಲ ಒಂದು ಭರವಸೆ ಇಟ್ಟು ಬಂದು ಇದು ನನಗಾಗಿದ್ದು ಇದು ನಿಮಗೂ ಆಗ್ಬೇಕಂತ ನಾನು ಕಾಶಿ ವಿಶ್ವನಾಥ ಪರವಾಗಿ ಇದು ಬೇಡ್ಕೊಳ್ತೀನಿ. ಬಂದ್ಬಿಟ್ಟು 9 ತ್ರಯೋದಶಿ ನಾನು ಬಂದ್ಬಿಟ್ಟು 5 ಸೋಮವಾರ ಸ್ಟಾರ್ಟ್ ಮಾಡಿದೆ. 2 ಸೋಮವಾರ ಏನು ಸ್ಟಾರ್ಟ್ ಮಾಡಿದೆ. ಇದು ಅಷ್ಟರೊಳಗೆ ನಮಗೆ ನನ್ನ ಮಗಳಿಗೆ ಒಳ್ಳೆ ಸಂಬಂಧ ಫಿಕ್ಸ್ ಆಯಿತು. ಓಂ ನಮಃ ಶಿವಾಯ. ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ. ಈ ಸನ್ನಿಧಾನದಲ್ಲಿ ಪ್ರತಿ ಕೃಷ್ಣ ಪಕ್ಷ ಮತ್ತೆ ಶುಕ್ಲ ಪಕ್ಷ ತ್ರಯೋದಶಿಯಲ್ಲಿ ತೀರ್ಥ ಸ್ನಾನ ವಿಶೇಷ. ಈ ತೀರ್ಥ ಸ್ನಾನದಿಂದ ಬಂದಂತಹ ಭಕ್ತಾದಿಗಳಿಗೆ ಸಕಲ ದಾರಿದ್ರ್ಯಗಳು ನಾಶ ಆಗುವಂಥದ್ದು, ಮತ್ತೆ ಬಂದಂತ ಭಕ್ತಾದಿಗಳಿಗೆ ಶೀಘ್ರವಾಗಿ ಕಂಕಣ ಭಾಗ್ಯ ಪ್ರಾಪ್ತವಾಗುವಂಥದ್ದು. ಇಲ್ಲಿ ಅರ್ಧನಾರೀಶ್ವರ ಅಭಿಷೇಕ ಮಾಡಿ ಕಂಕಣ ಕಟ್ಟಲಾಗತ್ತೆ. ಆ ಕಂಕಣ ಕಟ್ಟಿಸ್ಕೊಂಡ ಮೇಲೆ ಅವ್ರಿಗೆ ಖಂಡಿತವಾಗ್ಲೂ ಮದುವೆ ಆಗುವಂಥದ್ದಾಗತ್ತೆ. 48 ವರ್ಷ ಅಥವಾ 36 ವರ್ಷ ಈ ರೀತಿಯಾಗಿ ಪಾಪ ಇನ್ನೂ ವಧು ಸಿಗದೆ ವರ ಸಿಗದೆ ತುಂಬಾ ನೋಡ್ತಾ ಇರ್ತಾರೆ ಮದುವೆಯಲ್ಲಿ. ಆ ವಿಚಾರದಲ್ಲಿ ವಿಳಂಬಗಳಾಗ್ತಾ ಇರ್ತವೆ. ಅಂತವ್ರು ಬಂದು ಈ ಸನ್ನಿಧಾನದಲ್ಲಿ ಕಂಕಣ ಕಟ್ಟಿಸಿ 9 ವಾರ ತೀರ್ಥ ಸ್ನಾನ ಮಾಡಿಕೊಂಡು 4 ಸೋಮವಾರ ರಾಹುಕಾಲದಲ್ಲಿ 4 ಅಥವಾ 5 ಸೋಮವಾರ ರಾಹುಕಾಲದಲ್ಲಿ ಬಂದು ಇಲ್ಲಿ ಬೆಲ್ಲದ ದೀಪ ಹಚ್ಚೋದ್ರಿಂದ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳಿ, ಯಾರಿಗೆ ಮಕ್ಕಳಿಲ್ಲ ಅಂತವ್ರಿಗೆ ಇಲ್ಲಿ ದೇವರಿಗೆ ಅನ್ನಾಭಿಷೇಕ ಆಗುತ್ತೆ. ಆ ಅನ್ನಾಭಿಷೇಕ ಪ್ರಸಾದವನ್ನ ಕೊಡ್ತೀವಿ. ಅನ್ನಂ ಪಿಂಡಂ ಬ್ರಹ್ಮಾಂಡಂ ಅಂತ ಹೇಳ್ತೀವಿ. ಆ ಅನ್ನ ಪ್ರಸಾದವನ್ನ ಭಕ್ತಾದಿಗಳಿಗೆ ಕೊಡುವಂತದ್ದಾಗತ್ತೆ. ಯಾರಿಗೆ ದಂಪತಿಗಳಲ್ಲಿ ಇನ್ನೂ ಮಕ್ಕಳಾಗಿಲ್ಲ ಅಂತವ್ರು ಈ ಅನ್ನ ಪ್ರಸಾದ ತಗೊಳ್ಳೋದ್ರಿಂದ ಮಕ್ಕಳಾಗತ್ತೆ ಅಂತ ಹೇಳಿ ಈ ಸಾನ್ನಿಧ್ಯಕ್ಕೆ ಯಾವಾಗ ಬೇಕಾದ್ರೂ ನೀವು ಬರ್ಬೋದು. ಸಾನ್ನಿಧ್ಯ ಪ್ರತಿನಿತ್ಯ ಸೋಮವಾರದಿಂದ ಭಾನುವಾರ ದಿನದಲ್ಲಿ ಎಲ್ಲ ದಿನಗಳಲ್ಲೂ ಬೆಳಗ್ಗೆ 6ರಿಂದ 11:30, ಸಂಜೆ 6ರಿಂದ 8:30ವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಪ್ರತಿ ನಾಡಿ ಜ್ಯೋತಿಷ್ಯ ಬಂದು ಮಂಗಳವಾರ, ಶುಕ್ರವಾರ, ಭಾನುವಾರ ಇರುವಂತದ್ದು ವಿಶೇಷವಾಗಿರುತ್ತೆ. ಈ ಸಾನ್ನಿಧ್ಯದ ವಿಳಾಸ ಅಟ್ಟೂರು ಗ್ರಾಮ, ಯಲಹಂಕ, ಬೆಂಗಳೂರು. ಇಲ್ಲಿಗೆ ಬರ್ಬೇಕಾದ್ರೆ ಒಂದು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ ಫೋನ್ ಮಾಡಿದ್ದೆ ಆದ್ರೆ ನಿಮಗೆ, ಅಥವಾ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನಿಮ್ಗೆ ದೇವಸ್ಥಾನ ಡೀಟೇಲ್ಸ್ ಸಿಗುವಂತದ್ದಾಗುತ್ತೆ. ನಂಗೆ ಶಿವ ಅಂದ್ರೆ ತುಂಬಾ ಇಷ್ಟ. ನಂಗೆ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಶಿವನ ದೇವಸ್ಥಾನ ಅಂತ ಇದೆ, ಎಲ್ಲೂ ಸುತ್ತ ನೋಡ್ತಾ ಇದ್ದೆ. ಒಂದು ಶಿವನ ದೇವಸ್ಥಾನ ಬೇಕಿತ್ತು ನನಗೆ. ಹಂಗಾಗಿ ಶಿವನ ದೇವಸ್ಥಾನ ಸಿಕ್ತಲ್ಲ ಅಂತ ಹೇಳಿ ನಾನು ಪ್ರತಿ ವಾರ ಬರ್ತಾ ಇದ್ದೀನಿ. ನಾನು ಏನು ಕೇಳ್ಕೊಂಡಿಲ್ಲ, ಸುಮ್ನೆ ಬಂದು ನಮಸ್ಕಾರ ಮಾಡ್ಕೊಂಡು ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ಬಂದಾಗಿದೆ ಏನಾದ್ರು ಪಾಸಿಟಿವ್ ಎನರ್ಜಿ ನಿಮ್ಗೆ ಏನಾದ್ರು ನಂಗೆ ಶಿವ ಅಂದ್ರೆ ಪಾಸಿಟಿವ್, ಹಂಗಾಗಿ ಆ ಎನರ್ಜಿ ಇದ್ದೇ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನೋಡ್ತಿರುವಂತಹ ಪ್ರತಿ ಒಬ್ಬರಿಗೂ ಕಾಶಿ ವಿಶ್ವನಾಥ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯ ತನಕ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.